ಕೂತ್ಕೋ. ನಿಂತಂತೆ ನಾನು ಅಷ್ಟು ಮಾಡಿದ್ರೆ ಮಲ್ಗಣ ಅನ್ಕೊಂಡೆ, ಇವಳು ಮಲ್ಗಿಲ್ಲ ಅಲ್ವ. ಹಲೋ ಗಾಯ್ಸ್, ಇದು ನನ್ನ ಫಸ್ಟ್ ವಿಡಿಯೋ. ಐ ಥಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಅಲ್ವಾ, ನಾನು ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡು ಓಡಾಡೋಕ್ಕೆ ಸ್ವಲ್ಪ ಒಂಥರ ಪಬ್ಲಿಕ್ ಮುಂದೆ ನಮ್ಮ ಹಸ್ಬೆಂಡ್ ಮುಂದೆ ನನಗೆ ಒಂಥರ ಇದೆ ವೀಡಿಯೋಸ್ ಮಾಡೋಕ್ಕೆ. ಐ ಥಿಂಕ್ ಹೋಗ್ತಾ ಸರೋಗುತ್ತೆ. ಹೋಗ್ತಾ ಇದ್ವಿ, ಉಡುಪಿಗೆ ಹೋಗ್ತಾ ಇದ್ವಿ ವೀಕೆಂಡ್, ಲೈಕ್ ಫ್ರೈಡೇ ಮಾರ್ನಿಂಗ್ ಬಿಟ್ವಿ. ಲೈಕ್ 6 o'clock ಆಯಿತು. 5 ಬಿಡೋಣ ಅಂದ್ಕೊಂಡ್ವಿ, 6 ಆಗೋಯ್ತು. ಬಿಟ್ಟಿದ್ದೀವಿ. ಸರಿ ಇಲ್ಲೆಲ್ಲ ಊಟಕ್ಕೆ ಹೋಗೋಣ ಅಂತ ನಿಲ್ಸೋಣ ಅಂತ ನೋಡ್ತಿದ್ವಿ. ಅವ್ರಪ್ಪ ಎಲ್ಲ ಹೋಗಿದ್ರು ಏನೋ ತರಕ್ಕೆ. ಈ ಮಕ್ಕಳನ್ನ ಇಟ್ಕೊಂಡು ಹೋಗೋಷ್ಟಕ್ಕೆ ಅಪ್ಪ ಸಾಕಾಗ್ಬಿಡುತ್ತಪ್ಪ ನನಗಂತೂ. ನನ್ನ ಮಗನ ಹೆಂಗೋ ಹ್ಯಾಂಡಲ್ ಮಾಡ್ಬೋದು, ನನ್ನ ಮಗಳು ತುಂಬ ಯಾರ ಹತ್ರ ಹೋಗಲ್ಲ. ಈಗ ಅವ್ಳು ಬರ್ತಾ ನಾನೇ ಬೇಕು ಅಂತಲೇ. ನಿಮಗಿನ್ನೂ ಯಾವ ಥರ ವೀಡಿಯೋಸ್ ಬೇಕು ಹೇಳಿ, ನಾನು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಮಕ್ಕಳನ್ನ ಇಟ್ಕೊಂಡು ಕಷ್ಟ ಆಗುತ್ತೆ. ಮಿನಿ ವ್ಲಾಗ್ ಮಾಡ್ಬೋದು. ಸರ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು ಲಾಂಗ್ ವೀಡಿಯೋ ಹಾಕೋಣ ಅಂತ ಹಾಕ್ತಾಯಿದ್ವಿ. ಊಟಕ್ಕೆ ನಿಲ್ಸಿದ್ವಿ. ಅವರಪ್ಪ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ. ಇವ್ರು ನೋಡಿ ಏನೇನು ಅವತಾರಗಳು ಆಡ್ತವ್ರೆ. ನನ್ನ ಮಗ ಅವನು ತೀಟೆ, ಇವಳು ತೀಟೆ, ಹ್ಯಾಂಡ್ಲ್ ಮಾಡೋಷ್ಟಕ್ಕೆ ನಂಗೆ ಸಾಕಾಗ್ಬಿಡುತ್ತೆ. ಟ್ರಿಪ್ಪೇ ಹೋಗೋಕೆ ಇಷ್ಟ ಆಗಲ್ಲ ನನಗಂತೂ. ಮನೇಲೇ ಆರಾಮಾಗಿರ್ಬೇಕು ಅನ್ಸುತ್ತೆ ನನಗೆ. ಆಚೆ ಹೋದ್ರೆ ಅದೇ ಮನೇಲಿ ಏನು ಕೆಲಸನೋ ಅದೇ ಕೆಲಸ, ಆಚೆ ಹೋದ್ಮೇಲೆ ಅಷ್ಟೇ. ಪ್ಲೇಸ್ ಡಿಫ್ರೆನ್ಸ್ ಅಷ್ಟೇ. ಮನೇಲಿ ಏನೇನು ಮಾಡ್ತೀವೋ ಅದು ಆಚೆ ಹೋಗಿ ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಅಷ್ಟೇ. ಬಂದ್ವಿ ಲಾಸ್ಟ್ ಉಡುಪಿಗೆ. ನನ್ನ ಮಗ ದೇವಸ್ಥಾನ ಕರ್ಕೊಂಡು ಹೋಗಿ ಬೀಚ್ ಅಂತ ಸರ್ಪ್ರೈಸ್ ಆಗಿ ತೋರಿಸ್ತಿದ್ವಿ. ಫುಲ್ ಖುಷಿ ಪಡ್ತಿದ್ದ ಅವನು. ನೋಡಿ ಅವನು ಖುಷಿ ಪಟ್ಟ ಅಂತ. ಬೀಚ್ ನಾವು ಎಲ್ಲಿ ಬಂದಿದ್ದೀವಿ? ನಿನಗೆ ಗೊತ್ತಿತ್ತಾ ನಾವು ಬೀಚಿಗೆ ಹೋಗೋದು ಅಂತ? ಓ ಹೆಂಗೆ? ನೈಟ್ ಬಂದು ಕುತ್ಕೊಂಡ್ವಿ ಇಲ್ಲಿ ಸ್ಯಾಂಡಲ್ಲಿ. ಆಟ ಆಡ್ತಾವ್ರೆ ಇಬ್ಬರು ಮಕ್ಕಳು. ಒಂದು ಲಾಂಗ್ ವಾಕ್ ಹೋಗಿ ಬಂದ್ವಿ. ಟಯರ್ಡ್ ಆಯ್ತಂತ ಇಲ್ಲೇ ಕುತ್ಕೊಂಡ್ವಿ. ಊಟ 8 o'clock ಅಂತೆ. ಸೊ ಟೈಮ್ ಪಾಸ್ ಮಾಡೋಣ ಅಂತ ಇಲ್ಲೇ ಕೂತಿದ್ವಿ. ನನ್ನ ಮಗಳ ನೆಕ್ಸ್ಟ್ ಡೇ ಇದು. ಅವಳು ತಿರುಗ್ತಾ ಇರ್ಬೇಕು. ಅವಳಿಗೆ ಒಂದು ಜಾಗದಲ್ಲಿ ಕುತ್ಕೊಳಲ್ಲ ಅವಳು. ಇಲ್ಲ ನಾನು ಎತ್ಕೊಂಡು ಓಡಾಡ್ತಿರ್ಬೇಕು. ಅವ್ರ ಅಪ್ಪ ಹತ್ರ ಮೂಡಿದ್ರೆ ಹೋಗ್ತಾ, ಇಲ್ಲಾಂದ್ರೆ ಹೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತವ್ರು ಅಣ್ಣ ತಂಗಿ. ಈಗ ಆಡ್ಕೊತಾರೆ, ಸಡನ್ನಾಗಿ ಕಿತ್ತಾಡ್ಕೊತಾರೆ. ಪ್ರೀತಿನೂ ಹಂಗೆ ಇರುತ್ತೆ, ಜಗಳನೂ ಹಂಗೆ ಆಡ್ತಾರೆ ಇಬ್ರು. ತುಂಬಾ ಕಷ್ಟ. ಇವಳ ಬರ್ಸಾಕ್ಬಿಡ್ತಲ್ಲ ಅವ್ರ ಅಣ್ಣನ ಹಾಕಿ. ಅವ್ನು ಅಲ್ತಾ ಕುತ್ಕೊಂತಾನ ನನ್ನ ಜಾಗದಲ್ಲಿ. ಎಲ್ಲ ಊಟಕ್ಕೆ ಹೋಗ್ತಾ ಇದೀವಿ ನಾವು. ನೆಕ್ಸ್ಟ್ ಡೇ ಇದು. ಇಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ. ತಿಮ್ಮಪ್ಪ ಹೋಟೆಲ್ ಯಾವುದೋ ಫಿಶ್ ನಾನ್ ವೆಜ್ ಊಟ ಸೂಪರ್ ಆಗಿರುತ್ತೆ ಅಂದರೆ. ಇಲ್ಲಿ ನೋಡಿ ಅಪ್ಪ ಮಗಳು ಮಲಗಿರೋದು ತುಂಬ ಇಷ್ಟ ಆಯಿತು. ಸೊ ಹಾಗೆ ಕ್ಯಾಪ್ಚರ್ ಮಾಡಿದೆ. ನೋಡೋಕೆ ಇಷ್ಟು ಮುದ್ದಾಗಿದೆಯಲ್ಲ. ಅಪ್ಪ ಮಗಳು ಬಾಂಡಿಂಗೇ. ನನ್ನ ಮಗಳು ಕುತ್ಕೊಂಡು ಬಜ್ಜಿ ತಿಂತಾವಳೆ.
ಅವಳಂತೂ ತಿನ್ನೋದು ತುಂಬ ಕಷ್ಟ. ಅಟ್ಲೀಸ್ಟ್ 2 ಅವರ್ಸ್ ಬೇಕು ನಂಗೆ ಅವಳಿಗೆ ತಿನ್ಸೋಕ್ಕೆ. ಸರ್ ಆಚೆ ಹೋಗಿದ್ದೀವಲ್ಲ, ಏನು ಬೇಕೋ ತಿನ್ಕೊಳ್ಳಿ ಆರಾಮಾಗಿರ್ಲಿ ಅಂತ ಬಿಟ್ಬಿಟ್ಟೆ. ಪಾಟಿ ಕೂತ್ಕೊಂಡು ಅವ್ರಪ್ಪ ಅಣ್ಣನ ನೋಡ್ತಾ ಅವಳೆ ಏನು ಮಾಡ್ತಾವ್ರೆ ಅಂತ. ಅದೆಷ್ಟು ಕ್ಯೂಟಾಗಿ ಕಾಣ್ತಾವಳಲ್ಲ. ಹೆಣ್ಮಕ್ಳಿದ್ರೆ ಖುಷಿಯಪ್ಪ ಮನೇಲಿ. ಒಳಗೆ ಬಿಟ್ಟಿಲ್ಲ. ನಮ್ಮ ಹಸ್ಬೆಂಡ್ ಶಾರ್ಟ್ಸ್ ಹಾಕಿದ್ರಂತ ಒಳಗೆ ಬಿಟ್ಟಿಲ್ಲ, ಆಚೆನೇ ಬೇಡ್ಕೊಂಡು ಬಂದ್ವಿ. ಇಲ್ಲಿ ಬಂದ್ವಿ ಒಂದು ರೆಸಾರ್ಟ್ಗೆ. ರೆಸಾರ್ಟ್ ಬಂದು ಯಾರ್ದಂದ್ರೆ ಕನ್ನಡ ಆಕ್ಟರ್ ರವಿಚಂದ್ರನ್ ಸರ್ ಇದ್ದಾರಲ್ಲ, ಅವ್ರು ಅಲ್ಲಿಯ ಫಾರ್ಮ್ ಹೌಸ್ ಇದು. ಇಲ್ಲಿಗೆ ಬಂದಿದ್ವಿ. ಅವ್ರು ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು, ಪ್ಲೀಸ್ ಬಂದೀವಿ ಒಂದು ದಿವಸ ಅಂತ. ಬಟ್ ಇರೋಕ್ಕಾಗಿಲ್ಲ, ಬಿಕಾಸ್ ಮಗಕ್ಕೆ ಸ್ಕೂಲ್ ಇದೆ ಮಂಡೇ. ಸುಮ್ಮನೆ ಸರ್ ಒಂದು ವಿಸಿಟ್ ಹಾಕಿ ಜಸ್ಟ್ ಕಾಫಿ ಕುಡ್ಕೊಂಡು ಹೋಗಿ ಅಂದರು. ಬರೋವಾಗ ಇದ್ದಿಲ್ಲ ಸರು, ಎಲ್ಲೋ ಮೀಟಿಂಗ್ ಹೋಗಿದ್ರು. ಅವ್ರ ಹೆಸರು ಅಜಯ್ ಸರ್ ಅಂತ. ಅಂದರೆ ರವಿಚಂದ್ರನ್ ಅವರ ಮಗಳು ಗಂಡ. ತುಂಬ ಚೆನ್ನಾಗಿತ್ತು ಜಾಗ ಅಂತೂ. ನಾನು ಅಂದ್ಕೊಂಡೆ, ಅದೇ ಹುಡುಗ ಅಂತಿದ್ದೆ, ಇಲ್ಲೇ ಬಂದು ಒಂದು ದಿವಸ ಸ್ಟೇ ಮಾಡಿರ್ಬೋದು. ವ್ಯೂ ಅಂತೂ ಸಕ್ಕತ್ತಾಗಿದೆ. ಮನೆ ಒಳಗಂತೂ ನೋಡ್ಬೇಕು ನೀವು, ತುಂಬ ಚೆನ್ನಾಗಿದೆ. ಫುಲ್ ನಾನು ವೀಡಿಯೋಸ್ ಒಳಗೆ ಮಾಡಿಲ್ಲ, ಸ್ವಲ್ಪ ಮಾಡಿದೆ. ಸ್ವಲ್ಪ ಒಂಥರ ನರ್ವಸ್ ಆಗ್ತಿತ್ತು ವೀಡಿಯೋಸ್ ಮಾಡೋಕ್ಕೆ. ನೋಡೋಣ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಕೊಂಡಿದ್ದೀವಿ, ಸ್ಟೇ ಮಾಡೋಣ ಅಂತ. ಅದು ನಿಮಗೆ ಡೀಟೇಲಾಗಿ ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ ನಾನು ನಿಮಗೆ. ನನ್ನ ಮಗಳು ಎದ್ದಿದ್ಲು, ಅವ್ಳಿಗೆ ಹಂಗೆ ಅಲ್ಲೇ ಸರಿ ಮಾಡಿಕೊಂಡೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೇದಲ್ವಾ ಇದು? ಲೈಕ್ ನ್ಯಾಚುರಲ್ ಹೇರ್ ತಗೊಳೋದು ತುಂಬ ಒಳ್ಳೇದು ಮೈಗೆ. ಇನ್ನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಟ್ತಾರಂತೆ, ಇದು ಚೆನ್ನಾಗಿರುತ್ತೆ. ಬಿಸಿಲು ಸಕ್ಕಾಪಟ್ಟೆ ಬಿಸಿ, ಇಮ್ಯುಡಿಟಿ ಜಾಸ್ತಿ. ಚಳಿ ಏನಿದ್ದಿಲ್ಲ. ನಾನು ಚಳಿ ಇರುತ್ತಂತ ಮಕ್ಳಿಗೆ ಸ್ವೆಟರ್ ಎಲ್ಲ ತಂದಿದ್ದೆ, ಬಟ್ ಚಳಿ ಏನಿದ್ದಿಲ್ಲ. ತುಂಬ ಚೆನ್ನಾಗಿತ್ತು ಅಲ್ಲ ಮನೆ. ಸ್ವಿಂಗಲ್ಲಿ ಕುತ್ಕೊಂಡು ಆಡೋಣ ಅಂದ್ಕೊಂಡ್ವಿ. ಅಲ್ಲಿ ನಮ್ಮ ಮಗಳು ಎದ್ಬಿಟ್ಟಿದ್ಲು. ಓಕೆ, ಇದು ಬೀಚಲ್ಲಿ ತೆಗ್ದಿರೋದಲ್ಲ ಉಡುಪಿಯಲ್ಲಿ. ಮಗ ಹೋಗಿದ್ದಾರೆ ಬೀಚ್ ಹತ್ರ. ನನ್ನ ಫಸ್ಟ್ ವ್ಲಾಗ್. ಸ್ವಲ್ಪ ನರ್ವಸ್, ತುಂಬ ವೀಡಿಯೋಸ್ ಎಲ್ಲ ತೊಗೊಂಡಿಲ್ಲ ನಾನು. ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ, ಅದು ಮಾತ್ರ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನು ಏನೇನು ಯಾವ ಥರ ವೀಡಿಯೋಸ್ ಬೇಕು ಕೇಳಿ, ನಾನು ಅಪ್ಲೋಡ್ ಮಾಡ್ತೀನಿ. ಮಾಡಿ ಸ್ವಲ್ಪ ನನಗೆ ಸ್ವಲ್ಪ ರೂಢಿ ಆಗಿಬಿಟ್ರೆ ಸರೋಗುತ್ತೆ. ಫಸ್ಟ್ ಟೈಮ್ ಅಲ್ವಾ, ಒಂಥರ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು, ಏನು ಬೇಕು ಅಂತ. ಟ್ರೈ ಮಾಡ್ತೀನಿ ಮಾಡೋಕ್ಕೆ. 2 ಮಕ್ಕಳು ಇಟ್ಕೊಂಡು ಸ್ವಲ್ಪ ಕಷ್ಟ. ಐ ಟ್ರೈ ಮೈ ಬೆಸ್ಟ್. ಓಕೆ, ಹೋಗಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಾನು. ಇವತ್ತು ಸಂಡೇ, ನಾಳೆ ಮಂಡೇ ಅಲ್ವಾ, ಟ್ರೈ ಮಾಡ್ತೀನಿ. ಲೈಕ್ ಮಿನಿ ವ್ಲಾಗ್ ಮಾಡ್ಬೋದು. ಲಾಂಗ್ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳನ್ನ ಇಟ್ಕೊಂಡು. ಸೊ ಓಕೆ, ಬಾಯ್. ಸೇ ಬಾಯ್. ಕಮೆಂಟ್ ಮಾಡಿ.